ತಾಯಿ ಗಂಗಾವಳಿಯ ಒಡಲಲ್ಲಿ ಮಣ್ಣಿನ ದಿಬ್ಬಗಳು, ಎಡದಂಡೆಯಲ್ಲಿ 10 ಮನೆಗಳ ಅಡಿಪಾಯ, ಬಲಭಾಗದಲ್ಲಿ ಅರ್ಧ ಕುಸಿದು ನಿಂತ ಧರೆ, ಮುರಿದ ವಿದ್ಯುತ್ ಕಂಬ, ಒಣಗಿದ ಮರಗಳು, ಉರಿದು ಹೋದ ಚಿತೆಯ ಕರಕಲು ಕಟ್ಟಿಗೆಯ ಅವಶೇಷಗಳಂತೆ ಕಾಣುತ್ತವೆ. ಒಂಬತ್ತು ತಿಂಗಳ ಹಿಂದೆ ಜುಲೈ 16ರಂದು ಬಲಬದಿಯ ಗುಡ್ಡ ಗಂಗಾವಳಿಗೆ ಮುಗಿಸಿಕೊಂಡು ಗುಡ್ಡದೊಂದಿಗೆ ಅಡಿಗೆ ಬಿದ್ದ ಜೀವಗಳು ಒಂದಿಷ್ಟು. ಗುಡ್ಡ ಮುಗುಚಿದ ಹೊಡೆತಕ್ಕೆ ಸರ್ಪದಿಂದ ತಲೆ ಎತ್ತಿದ ಗಂಗಾವಳಿಯ ನೀರು ಎಡದಂಡೆಯ ಹಲವು ಮನೆಗಳನ್ನ ಬುಡ ಸಮೇತ ಕಿತ್ತುಕೊಂಡು ಹೋಗಿತ್ತು. ಎಡದಂಡೆಯಲ್ಲಿ ಮನೆ ಕಳೆದುಕೊಂಡವರಿಗೆ ಅಲ್ಲೇ ಮನೆ ಕಟ್ಟಿಸಿಕೊಡಬಹುದಿತ್ತು. ಇನ್ನೆಲ್ಲೋ ಕೊಟ್ಟಿದ್ದಾರಂತೆ. ಮನೆ ಪ್ರವೇಶ ಆಗಿದೆಯೋ ಗೊತ್ತಿಲ್ಲ. ಮಳೆಗಾಲ ಬರಲು 1 ತಿಂಗಳು ಉಳಿದಿಲ್ಲ. ಧರೆ ಕುಸಿತ ತಡೆಯಲು ತಡೆಗೋಡೆಯಾಗಿಲ್ಲ. ಗಂಗಾವಳಿಯ ಮಣ್ಣು ಎತ್ತಿ ಮಳೆಗಾಲ ಪ್ರವಾಹಕ್ಕೆ ದಾರಿ ಮಾಡಿಕೊಟ್ಟಿಲ್ಲ. ಅಧಿಕಾರಿಗಳು ಅಪಘಾತ ನಡೆದ ಸ್ಥಳ ಆಚೀಚೆ ಇರುವ ಅಂಗಡಿಗಳನ್ನು ತೆರವುಗೊಳಿಸಲು ಒತ್ತಡ ಹೇರುತ್ತಿದ್ದಾರೆ. ಬೇರೆ ಜಾಗವನ್ನ ತೋರಿಸಿಲ್ಲ. ಈ ಪ್ರದೇಶವನ್ನು ಸಮಗ್ರವಾಗಿ ಸುಸ್ಥಿರಗೊಳಿಸಲು ಹಣ ಕೂಡ ಬಂದಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಬಂದು ತಾತ್ಪೂರ್ತಿಕವಾಗಿ ವ್ಯವಸ್ಥೆ ಮಾಡಿ ಕಾಯಮ್ಮಾಗಿ ಅಡಿಪಾಯ ತಪ್ಪಿಸಲು ದೊಡ್ಡ ಮೊತ್ತದ ಹಣ ನೀಡುವುದಾಗಿ ಹೇಳಿ ಹೋದರು. ಈವರೆಗೂ ಕೂಡ ಏನೂ ಆಗಿಲ್ಲ. ಉತ್ತರ ಕನ್ನಡದ ಸಮಸ್ಯೆಗಳನ್ನು ರಾಜ್ಯವನ್ನ ಆಳುವವರು ಯಾವತ್ತೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಹಠ ಹಿಡಿದು ಹೋರಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಹಣ ತರುವ ಮನಸ್ಸು ಕಾಂಗ್ರೆಸ್ಸಿಗರಿಗೂ ಇಲ್ಲ, ಬಿಜೆಪಿಗೂ ಇಲ್ಲ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.